ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ, ಸ್ವಲ್ಪ ಎಮರ್ಜೆನ್ಸಿ ಇಶ್ಯೂಸ್ ಇತ್ತು ಮೆಡಿಕಲ್ದು. ಅದಕ್ಕೆ ಹಾಸ್ಪಿಟಲ್ ಅಂತ ಅಲ್ಲಂತ ಸ್ವಲ್ಪ ತಿರುಗಾಡ್ತಾ ಇದ್ದೆ ಫ್ಯಾಮ್ಲಿಗೆ ತೊಗೊಂಡು. ಸ್ವಲ್ಪ ಈಗ ರಿಲೀಫ್ ಆಗಿದ್ದೀನಿ. ಸ್ವಲ್ಪ ಅದಕ್ಕೆ ಮಾಡೋಣ ಅಂತ ವೀಡಿಯೋ ಎನಾಲೈಸಿಸ್ ಮಾಡಿ ಹಾಕೋಣ ಅಂತ ಇದು ಮಾಡ್ತಾಯಿದ್ದೀನಿ. ಸೊ ಮಾರ್ಕೆಟು ತುಂಬಾ ಬಜೆಟ್ ಸೆಕ್ಷನ್ನಲ್ಲೂ ಒಂದು 500 ಪಾಯಿಂಟು, ಮತ್ತು ಅದಾದ ತಕ್ಷಣ ಟ್ಯಾರಿಫ್ದೊಂದು ನ್ಯೂಸ್ ಬಂದುಬಿಟ್ಟು ಅದೊಂದು 500 ಪಾಯಿಂಟು. ಓಕೆನಾ, ಇಲ್ಲೊಂದು 500 ಪ್ಲಸ್ಸು, ಮತ್ತು ಇಲ್ಲೊಂದು 500 ಅಂದರೆ ಗ್ಯಾಪ್ ಅಪ್ ಓಪನ್. ಇದು ಗ್ಯಾಪ್ ಅಪ್ ಓಪನು, ಇದು ಮಾತ್ರ ಡೌನ್ಫಾಲೇ ನೋಡ್ತಾ ಇದ್ವಿ. ಅದು ಗ್ಯಾಪ್ ಅಪ್ ಓಪನ್ ಆದರೂ ಡೌನ್ಫಾಲಲ್ಲಿ ನೋಡ್ತಾ ಇದ್ದೀವಿ. ಇದು ಟ್ಯಾರಿಫ್ದು ಇದು ಇತ್ತು ನ್ಯೂಸ್. ಓಕೆನಾ, ಟ್ಯಾರಿಫ್ ನ್ಯೂಸು, ಇದು ಏನು ಬಜೆಟ್ದು. ಓಕೆ, ಎರಡೂ ಸೇರಿಬಿಟ್ಟು 500 ಪಾಯಿಂಟ್ಸ್ ಇದೆ. ಸೊ ಈಗ ಎನಲೈಸಿಸ್ ಯಾವ ರೀತಿ ಆಗುತ್ತೆ, ನಮ್ಮದು ಚಾರ್ಟ್ ಏನು ಮೂಮೆಂಟ್ಸ್ ತೋರಿಸ್ತಾ ಇದೆ ಅಂತಂದರೆ 24,600 ಲೆವೆಲ್ ಒಂದು, ಮತ್ತು ಅದಾದ ತಕ್ಷಣ ಈ ಲೆವೆಲ್ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಅಂತಂದರೆ ಕರೆಕ್ಟಾಗಿ ನೋಡಿಬಿಡೋಣ, ಒಂದು ಸತಿ ತೋರಿಸ್ಬಿಡ್ತೀನಿ. ಓಕೆ, ಒಂದು ನಿಮಿಷ. ಓಕೆ, ಸೊ ಇದು ಬಂದುಬಿಟ್ಟು 26,400 ಲೆವೆಲ್ ಇಟ್ಕೊಳ್ಳಿ. ಓಕೆನಾ, ಇಲ್ಲಿಂದ ರಿಜೆಕ್ಷನ್. ಓಕೆ, ಇಲ್ಲಿಂದ ರಿಜೆಕ್ಷನ್, ಹೈ ರಿಜೆಕ್ಷನ್. ಓಕೆ, ಟೋಟಲು 1 2 3 ಹೈಯಿಂದ 3 ರಿಜೆಕ್ಷನ್ ಇದೆ. ಟೋಟಲ್ ಕೆಳಗೆ ಹೋಯ್ತು, ಮತ್ತೆ ಮೇಲೆ ಹೋಯ್ತು, ಮತ್ತೆ ಇಷ್ಟು ಮೇಲೆ ಹೋದ್ರೂ ಮತ್ತು ಮೇಲೆ ತೆಗಿಯೋಕ್ಕಾಗಲಿಲ್ಲ ಮಾರ್ಕೆಟಿಗೆ, ಮತ್ತೆ ಸಡನ್ನಾಗಿ ಫಾಲ್ ಬಂದಿದೆ. ಇದು ಮೂರನೇದು ರಿಜೆಕ್ಷನ್ನು. ಇದಕ್ಕೆ ಸುಮಾರು ಹೇಳ್ತಾ ಇದ್ದೀನಲ್ಲ, ತುಂಬ ಸ್ಟ್ರಾಂಗ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೋದು ನಾವು. ಇಷ್ಟು ಫೋರ್ಸಿಂದ ಬಿದ್ದಿದೆ ಮಾರ್ಕೆಟ್ ಅಂದರೆ ಸಡನ್ನಾಗಿ ಅದು ಟ್ಯಾರಿಫ್ ನ್ಯೂಸ್ ಬಂದರೂ ಆ್ಯಕ್ಚುಲಿ ಇನ್ನೂ 400 ಮೇಲೆ ಏನಾದರೂ ಹೋಗಿದ್ದರೆ ಮೋರ್ ದೆನ್ ನಿಮಗೆ ನಿಫ್ಟಿ 28,000ವರೆಗೂ ಸಿಗೋ ಚಾನ್ಸಸ್. ಅಂದರೆ ಒಂದೇ ಡೇನಲ್ಲಿ ಹೇಳ್ತಾ ಇಲ್ಲ, ಅಕಸ್ಮಾತ್ ಮೇಲ್ಗಡೆ ಏನಾದರೂ ತೆಗೆದಿದ್ದರೆ. ಓಕೆನಾ, ಅದೇನು ಜಾಸ್ತಿ ಅದಂತೂ ಆಗ್ತಾನೇ ಇದೆ. ಒಂದು ಸತಿ ಬ್ಯಾಕ್ ಹೋಗುತ್ತೆ, ಒಂದು ಸತಿ ಫ್ರಂಟ್ ಬರುತ್ತೆ. ಅಂದರೆ ನ್ಯೂಸಿಂದ ಹೇಳ್ತಾ ಇದ್ದೀನಿ. ಸೊ ಆ ನ್ಯೂಸಿಂದ ಇದಕ್ಕೆ ಇದು ಮೇಲೆ ಅಷ್ಟು ವಾಲಟಿಲಿಟಿ ಜಾಸ್ತಿ ಆಗಿದೆ. ಇದಂತೂ ಬಜೆಟ್ ಸೆಕ್ಷನ್ದಂತೂ ನಿಮಗೆ ಗೊತ್ತೇ ಇದೆ. ಓಕೆನಾ, ಸೊ ಫಾಲ್ ಆಗಿದೆ. ಅದಕ್ಕೆ ಇದು 2 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಈಗ ಫೆಬ್ರವರಿ. ಸೊ ಇದ್ರ ಮೇಲ್ಗಡೆ ತೆಗೆಯುತ್ತೋ ಇದ್ರ ಕೆಳಗಡೆ ತೆಗೆಯುತ್ತೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಎಲ್ಲ ಮಧ್ಯದಲ್ಲೇ ಇಲ್ಲೇ ಓಡಾಡುತ್ತೋ ಈ ರೀತಿ ಹೀಗೆ. ಸೊ ಈ ಲೆವೆಲ್ ಹತ್ರ ಬಂತು ಗ್ರೀನ್ ಕ್ಯಾಂಡಲ್ವರೆಗೂ, ಮತ್ತು ಇಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಮೇಲೆ ಹೋಗ್ತಾಯಿತ್ತು, ಮತ್ತು ತೆಗಿತಾ ಹೋಗ್ತಾಯಿತ್ತು. ಯಾಕಂದರೆ ಸಮ್ಟೈಮ್ಸ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇದು ಗ್ರೀನ್ ಕ್ಯಾಂಡಲ್ ಬರುತ್ತೆ ಅಂದ್ಕೊಳ್ಳಿ, ದೊಡ್ಡದು. ಇಲ್ಲಿ ನೋಡಿ, ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂತು, ಒಂಚೂರು ಏನೋ ಬುಲಿಶ್ ಮೂಮೆಂಟ್ ಮತ್ತೆ ತೋರಿಸುತ್ತೆ, ಮತ್ತೆ ಏನು ಮಾಡುತ್ತೆ, ಕೆಳಗಡೆ ಬಂದುಬಿಡುತ್ತೆ. ಅಂದರೆ ಇದು ಎಷ್ಟು ತೆಗೆದಿರುತ್ತೋ ಅಷ್ಟು ಮೂಮೆಂಟ್ ಬರುತ್ತೆ. ಈಗ ನೋಡಿ, ಇದು ಇಷ್ಟು ದೊಡ್ಡ ಕ್ಯಾಂಡಲ್ ಇದೆ, ಇದಿಷ್ಟು ದೊಡ್ಡ ಕ್ಯಾಂಡಲ್ ಇದೆ. ಸೊ ಇನ್ ಬಿಟ್ವೀನ್ ಇಲ್ಲಿ ಏನಾದರೂ ಸಿಕ್ಕಾಕೋತು ಅಂತ ಅಂದ್ಕೊಳ್ಳಿ ಮಾರ್ಕೆಟ್. ಓಕೆನಾ, ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಫೆಬ್ರವರಿಯಲ್ಲಿ. ಯಾವಾಗಲೂ ನೀವು ಅರ್ಥ ಮಾಡ್ಕೊಳ್ಳಿ, ಈ ರೀತಿ ಏನಾದರೂ ಗ್ಯಾಪ್ ಬಂತು ಅಂದ್ಕೊಳ್ಳಿ, ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಫೆಬ್ರವರಿ ಮುಗಿಯೋವರೆಗೂ. ಓಕೆ, ಫೆಬ್ರವರಿ ಮುಗಿಯೋವರೆಗೂ ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಇದು ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಲ್ಲ ಎಕ್ಸಾಕ್ಟ್ಲಿ ಬರುತ್ತೆ ಅಂತ ಅನ್ಸುತ್ತೆ, ಅದನ್ನು ನೋಡಿಬಿಡೋಣ. ಓಕೆನಾ, ಮತ್ತು ಕನ್ಫ್ಯೂಷನ್ ಬೇಡ, ಕ್ಲಿಯರಾಗಿಡೋಣ ಎನಲೈಸಸ್. ಓಕೆ, ಸೊ ಅದು ಸ್ವಲ್ಪ ಹತ್ತಿರ ಇದೆ, ಚೆನ್ನಾಗಿರುತ್ತೆ. ಓಕೆ, ಪರವಾಗಿಲ್ಲ. ಇದು 25,700 ಇಟ್ಕೊಳ್ಳಿ ಈ ಲೆವೆಲ್. ಓಕೆನಾ, ಅದಾದ ತಕ್ಷಣ ಮತ್ತೆ ಇದು 25,500 ಲೆವೆಲ್. ಓಕೆ, ಇದರಲ್ಲಿ ಬಂದಾಗ ಮತ್ತೆ ಒಂದು ಚೂರು ಸ್ಪೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಕೆಳಗೆ ಬರೋದು. ಅಕಸ್ಮಾತ್ ಇದು ಕೆಳಗಡೆ ಏನಾದರೂ ಫೇಲ್ ಆಯಿತು, ಬ್ರೇಕ್ ಆದಂಗೆ ಮಾಡುತ್ತೆ, ಅಂದರೆ ಆಯಿತು ಬೀಳ್ತಾ ಇದೆ ಅಂತ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಮೇಲ್ಗಡೆ ಮತ್ತೆ ಇಲ್ಲಿ ಸಿಕ್ಕಾಕೊಂಡು ಮತ್ತೆ ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಇದನ್ನು ಫೇಲ್ ಆಯಿತು ಅಂದರೆ ಈ ರೀತಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಫೇಲ್ ಆಯಿತು ಅಂದರೆ ಇಲ್ಲಿ ತೆಗಿಯೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಇಲ್ಲಿ ಫೇಲ್ ಆಯಿತು ಮೇಲ್ಗಡೆ ಅಂತಂದರೆ ಇಲ್ಲಿ ತೆಗಿಯೋ ಚಾನ್ಸಸ್ ಇರುತ್ತೆ. ಇದು ಮಾತ್ರ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಅಪ್ ಟು ಫೆಬ್ರವರಿವರೆಗೂ. ಓಕೆನಾ, ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಂಡಿರಿ. ಸೊ ಎನಲೈಸಿಸ್ ಪ್ರಕಾರ ಚಾರ್ಟ್ ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ರೀತಿ ಹೇಳ್ತಾ ಇದೆ ಅಂತಂತಂದರೆ, ಮಾರ್ಕೆಟ್ ನೋಡಿ ಕೆಳಗಡೆ ಡೌನ್ಫಾಲಲ್ಲಿ ಬಂತು, ಮತ್ತು ಮೇಲೆ ಹೋಯಿತು. ಓಕೆ, ಸೊ ನನಗನ್ಸಿ ಮಟ್ಟಿಗೆ ಮತ್ತೆ ಈ ರೀತಿ ಬರೋ ಚಾನ್ಸಸ್ ಇದೆ 17ವರೆಗೂ, ಈ ಕ್ಯಾಂಡಲ್ವರೆಗೂ. ಅದೇ ಹೇಳ್ದಲ್ಲ, ಮತ್ತೆ ಇದು ಏನಾದರೂ ತೆಗಿಯೋ ಚಾನ್ಸಸ್ ಇದೆ. ಅಕಸ್ಮಾತ್ ಇಲ್ಲಿಂದ ತೆಗಿತಾ ಇದ್ದರೆ ಮತ್ತೆ ಸಡನ್ನಾಗಿ ಗ್ರೀನ್ ಕ್ಯಾಂಡಲ್ ಬರೋ ಅಂಥ ಚಾನ್ಸಸ್ ಅಂತೂ ಇಲ್ಲ.
ಸಡನ್ನಾಗಿ ನೋಡೋ ಅಂಥದ್ದು. ಬಟ್ ನಾನು ಹೇಳಿದ ಪ್ರಕಾರ, ನಂದು ಎನಾಲಿಸಿಸ್ ಪ್ರಕಾರ ಸ್ವಲ್ಪ ಫೆಬ್ರವರಿ ತಿಂಗಳು ಟಫ್ ಆಗ್ತಾ ಇರಬೇಕು, ಹೇಳಿಕ್ಕಾಗಲ್ಲ. ಸೊ ಆದರೂ ನೋಡೋಣಂತೆ ಏನು ಅಂತ, ನೋಡಿಬಿಟ್ಟು ಟ್ರೈ ಮಾಡೋಣ. ಓಕೆನಾ. ಸೊ ಎನಾಲಿಸಿಸ್ಸು ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಬ್ಯಾಕ್ ಟೆಸ್ಟ್ ಅನ್ನೋಕ್ಕೇನು ನಿನ್ನೆ ಗ್ಯಾಪ್ ಆಗಿತ್ತು ನಂದು. ಓಕೆ. ಸೊ ನೋಡಿ, ಮಾರ್ಕೆಟು ಒಂದು ಲೆವೆಲಲ್ಲಿ ವರ್ಕ್ ಮಾಡ್ತಾಯಿದೆ. ಯಾಕಂತಂದರೆ ಇದನ್ನು ಗ್ರೀನ್ ಕ್ಯಾಂಡಲ್ನ ಅದೇ ಹೇಳ್ದನಲ್ಲ, ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಅಂಥೇಳಿ. ಸೊ ಹೇಳಿಕ್ಕಾಗಲ್ಲ. ಇಲ್ಲಿ ತೆಗೆದು ಇದು ನೋಡಿ, ಬ್ರೇಕ್ಔಟ್ ಫೇಲ್ಯೂರ್ನೂ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಬರ್ಬೋದು, ಕೆಳಗಡೆ ಸಿಕ್ಕಾಕೊಂಡು ಮತ್ತೆ ಕೆಳಗಡೆ ಡೌನ್ಫಾಲಲ್ಲೂ ಆಗ್ತಾ ಇರ್ಬೋದು. ಸೊ ಇಲ್ಲಿವರೆಗೂ ಬರೋ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ. ಈ ಲೆವೆಲ್ ಬಂದುಬಿಟ್ಟು 25,200 ಇದೆ. ಬಟ್ ಅಟ್ಲೀಸ್ಟ್ ಈ ಲೆವೆಲಿಗಾದರೂ ಬಂದೇ ಬರಬೇಕು ಮಾರ್ಕೆಟು. ಅಂದರೆ 400 ಅಂದ್ಕೊಳ್ಳಿ. ಓಕೆ, 400 ಇಲ್ಲ 430 ಲೆವೆಲ್ ರೀಟೆಸ್ಟಿಗೆ ಬರಬೇಕು. ಓಕೆನಾ. ರೀಟೆಸ್ಟಿಗೆ ಬಂದಾಗಲೇ ಅದು ನಮಗೊಂದು ಈಸಿ ಎನಾಲೈಸಿಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಂದರೆ ಎನಾಲೈಸಿಸ್ ಮಾಡೋಕ್ಕಂತಂದರೆ ಇದು ಮಾಡಲಿಕ್ಕೆ ಒಂದು ನಿಮಿಷ ಪದೇ. ಓಕೆ, ಈ ಲೆವೆಲ್ ರೀಟೆಸ್ಟ್ ಮಾಡೋಕ್ಕೆ 25,400. ಓಕೆ. ಸೊ ಇಲ್ಲಿವರೆಗೂ ರೀಟೆಸ್ಟ್ ಬರಲೇಬೇಕು ಪುಟ್ ಸೈಡು. ಸೊ ಅದಾದ ತಕ್ಷಣ ಮತ್ತೆ ಇಲ್ಲೇನಾಗುತ್ತೋ ಅದಾದಮೇಲೆ ಬೇಕಾದರೆ ಎನಾಲಿಸಿಸ್ ನೋಡೋಣ. ಬಟ್ ಇಲ್ಲೊಂದು ರೀಟೆಸ್ಟ್ ಅಂತೂ ಬರಲೇಬೇಕು 25,400. ಸೊ ಇದು ನಂದು ಜಸ್ಟ್ ಎನಾಲೈಸಿಸ್. ಓಕೆನಾ. ಇದನ್ನು ಸೀರಿಯಸ್ ತೊಗೊಂಡ್ಬಿಟ್ಟು ಕೆಳಗಡೆ ಬರುತ್ತೆ ಅಂತೇಳಿ ಬರೀ ಡೈಲಿ ಬಂದ ತಕ್ಷಣವೇ ಪುಟ್ಟನ್ನು ತೊಗೊಂಡು ಕೂತ್ಕೊಳೋದಾಗಲಿ, ಹೆವಿ ಲಾಟಲ್ಲಿ ಟ್ರೈ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಅದಾದಮೇಲೆ ಇದೊಂದು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇವತ್ತೇನು ಕ್ಲೋಸಿಂಗ್ ಇದೆಯಲ್ಲ 730. ಓಕೆ, 25,730. ಸೊ ಈ ಲೆವೆಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೈ ಚಾನ್ಸ್ ಇದು 730 ಏನಾದರೂ ಬ್ರೇಕ್ ಆದರೆ 620 ಲೆವೆಲ್ ಇದೆ. 620 ಲೆವೆಲ್ ಆದರೆ ಇದು ಇಮಿಡಿಯೇಟ್ ಬಂದರೆ ಒಂದು ಈ ವಾರದಲ್ಲೇ ಬರ್ತಾ ಇರಬೇಕು ಅನಿಸುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಅದೇ 430 ಆಗುತ್ತೆ. ಸೊ ನಾಳೆನೇ ನೀವು 430 ಟಾರ್ಗೆಟ್ ನೋಡ್ಬೋದು, ಇಲ್ಲ 2 ಡೇಸಲ್ಲಾದರೂ ನೋಡ್ಬೋದು, ಹೇಳಿಕ್ಕಾಗಂಗಿಲ್ಲ. ಬಟ್ ಬಂದರೆ ಶೋರ್ ಅಂತೂ ಇಲ್ಲೇ ಬರುತ್ತೆ. ನಾನು ಕಾಲ್ ಸೈಡ್ ಅಂತೂ ಟೋಟಲಿ ಅವಾಯ್ಡೇ ಮಾಡ್ತಾಯಿದ್ದೀನಿ ಇನ್ನಾದರೂ. ಓಕೆನಾ. ನಾನು ಕಾಲ್ ಸೈಡ್ ಎಲ್ಲಿ ಅಂತಂತಂದರೆ ಇದು ಲೆವೆಲ್ ಇದೆಯಲ್ಲ 2630 ಮೇಲೇ. ಓಕೆ, 2630 ಮೇಲ್ಗಡೆನೇ ನಾನು ಕಾಲ್ ಆಪ್ಷನ್ ನೋಡ್ತೀನಿ. ಅದು ನಾನು ಮತ್ತೆ ಟ್ರೈ ಮಾಡೋದು ಬೇಕಾದರೆ ಒಂದು ಲಾಟಲ್ಲೇ. ಓಕೆ, ಒಂದು ಲಾಟಲ್ಲೇ ಟ್ರೈ ಮಾಡ್ತೀನಿ. ಪುಟ್ ಸೈಡ್ ಬೇಕಾದರೆ ನಾನು ನಿಮ್ದು ಎಷ್ಟು ಲಾಟ್ ಇದೆಯೋ ಆ ಲಾಟಲ್ಲಿ ಹೋಗಿ ಆದರೂ ಸ್ವಲ್ಪ 60% ಇಡಿ. ಅಂದರೆ 100% ಮಾಡ್ತಾ ಇರ್ತೀರ ಟ್ರೇಡು. ಓಕೆನಾ. 10 ಲಾಟ್ ಟ್ರೈ ಮಾಡ್ತಾ ಇರ್ತೀರ ಯಾವಾಗಲೂ ನೀವು. ಓಕೆ, 10 ಲಾಟ್ ಟ್ರೈ ಮಾಡೋರಿದ್ದರೆ 6 ಲಾಟ್ನ ಟ್ರೈ ಮಾಡಿ. 1 ಲಾಟಲ್ಲಿ ಮಾಡ್ತಾಯಿದ್ರೆ 1 ಲಾಟಲ್ಲೇ ಮಾಡಿ. 2 ಲಾಟಲ್ಲಿ ಮಾಡೋದಿದ್ದರೆ ಅವ್ರು ಬೇಕಾದರೆ 1 ಲಾಟಲ್ಲಿ ಮಾಡಿ. ಅಂದರೆ 3 ಲಾಟಲ್ಲಿ ಮಾಡೋರಿದ್ದರೆ 2 ಲಾಟಲ್ಲಿ. ಅಂದರೆ ಲಾಟ್ ಸೈಜ್ನ ಸ್ವಲ್ಪ ಕಮ್ಮಿ ಇಡಿ, 60% ಇಡಿ. ಓಕೆ, ಪುಟ್ ಸೈಡ್ ಬೇಕಾದರೆ, ಕಾಲ್ ಸೈಡ್ ಬೇಕಾದರೆ ಒಂದೇ ಲಾಟಲ್ಲೇ ಟ್ರೈ ಮಾಡ್ತಾಯಿರಿ ಸ್ವಲ್ಪ. ಇದು ಫೆಬ್ರವರಿ ತೆಗೆಯೋವರೆಗೂ. ಓಕೆನಾ. ಇದು ಆಫ್ಟರ್ ರೀಟೆಸ್ಟ್ ಆದಮೇಲೆ ಬೇಕಾದರೆ ನೋಡೋಣ ಅಂತ. ಅಲ್ಲಿಂದ ಏನು ಕಂಟಿನ್ಯೂಷನ್ ಅಂತೂ ಆಗಲ್ಲ, ಯಾಕೆ ಅನಿಸ್ತಾ ಇಲ್ಲ. ಬಟ್ ನಂದು ಊಹೆ ಒಂದು ಅಷ್ಟೇ. ನಾನು ಜಸ್ಟ್ ಒಂದು ಎನಾಲಿಸಿಸ್ ಕೊಡ್ತೀನಿ. ಯಾಕಂದರೆ ಇಲ್ಲಿನೂ ತುಂಬ ಬಿದ್ದಿದೆ ಮಾರ್ಕೆಟು. ಸೊ ಮತ್ತೆ ಇದು ಕಂಟಿನ್ಯೂಷನ್ ಆಗೋ ಚಾನ್ಸಸ್ಸು ಇರುತ್ತೆ, ಹೇಳಿಕ್ಕಾಗಲ್ಲ. ಯಾಕಂದರೆ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಮತ್ತೆ 24,800 ಇರುತ್ತೆ. ಆ ಲೆವೆಲ್ ಕೂಡ ಬರ್ತಿರಬೇಕು. ಸೊ 15 ಮಿನಿಟ್ಸಲ್ಲೂ ಅದೇ ಇದೆ ನೋಡಿ, ಸೈಡ್ ವೇಸ್ ಇದೆ. ಟೋಟಲಿ 2 ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಈ ಲೈನ್ ಏನಾದರೂ ಹೇಳ್ತಾ ಇದ್ದೀನಲ್ಲ 730 ಏನಾದರೂ ಬ್ರೇಕ್ ಆದರೆ, ಇಲ್ಲ ಬೇಡ 730 ಬೇಡ 730 ಬ್ರೇಕ್ ಆದರೆ 630 ಅಂತ ಹೇಳ್ತಾ ಇದ್ದೀನಿ, ಹೌದಾ. ಬಟ್ ಈ ಲೆವೆಲ್ ಬೇಡ. 730 ತೊಗೋಬೋದು, ಇಲ್ಲ ಅಂತಿಲ್ಲ. ರಿಸ್ಕಿ ಟ್ರೇಡರ್ ಬೇಕಾದ್ರೆ ಟ್ರೈ ಮಾಡಿ. ನನಗನ್ಸಿ ಮಟ್ಟಿಗೆ ನೀವು 660 ಕೆಳಗಡೆ ಟ್ರೈ ಮಾಡೋದು ಬೆಟ್ರು ಅನ್ನಿಸ್ತಾ ಇದೆ. ಬೇಕಾದರೆ 550 ಟಾರ್ಗೆಟ್ ಮಾಡಿ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 430 ಟಾರ್ಗೆಟ್ ಮಾಡಿ. ಓಕೆನಾ. ಈ ರೀತಿನ ತೊಗೊಂಡು ಬರ್ತಾಯಿರಿ ಸ್ಟೆಪ್ ಲೆವೆಲಲ್ಲೂ, ಅದು ಪುಟ್ ಸೈಡ್. ಓಕೆನಾ. ಸೊ ಕಾಲ್ ಸೈಡ್ ಮಾತ್ರ ಇದ್ರ ಮೇಲ್ಗಡೆ ಹೋಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಇಲ್ಲೇನಿದೆ 26K ಇದೆ. ಇದು ಬಂದುಬಿಟ್ಟು 800 ಇದೆ. ಓಕೆ, 800 ಯಾಕಂತಂದರೆ ಇಲ್ಲಿ ನೋಡಿ 950ಇಂದನೇ ಮತ್ತೆ ರಿಟರ್ನ್ ಹೋಯಿತು. ಇಲ್ಲಿಂದ ದೊಡ್ಡ ಇಚ್ಕೊಲ್ಲೇ ತೊಗೊಂಡು ಮೇಲೆ ಹೋಗಿ ಮತ್ತೆ ಕೆಳಗೆ ಬಂತು ಅಂತಂದರೆ ಇಂಪಾಸಿಬಲ್, ಹೌದಾ. ಯಾಕಂದ್ರೆ 26ಗೆ ಒಂದು ಬಿಗ್ ರೆಸಿಸ್ಟೆನ್ಸ್ ಅನ್ನೋಕ್ಕಿಂತಲೂ 26,000 ಏನಿದೆ ಸೈಕಾಲಜಿಕಲ್ ನಂಬರ್ ಇದೆ. ಓಕೆ,
ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ 90ವರೆಗೂ ಹೋಗಿ ಮತ್ತೆ ರಿವರ್ಸ್ ಆದರೆ ಮತ್ತೆ ಇಲ್ಲಿಂದನೂ ಬೇಕಾದರೆ ನೀವು ಪುಟ್ ಟ್ರೈ ಮಾಡ್ತಾನೆ ಇರಬೇಕು, ಹೌದಾ. ಸೊ ನಾಳೆ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಬೈ ಚಾನ್ಸ್ ಏನಾದರೂ ಮೇಲೆ ಹೋಗ್ತಾ ಇತ್ತು ಅಂತಂದರೆ ಬಿಟ್ಬಿಡಿ. ಬೇಕಾದರೆ 8:30ಇಂದ ಬೇಕಾದ್ರೆ ಒಂದು ಲಾಟಲ್ಲಿ ಟ್ರೈ ಮಾಡಿ 9:30ಗೆ ಬುಕ್ ಮಾಡ್ಕೊಂಬಿಡಿ. ಜಾಸ್ತಿ ತೊಗೊಂಡೋಗಕ್ಕೆ ಹೋಗಬೇಡಿ, ಯಾಕಂದರೆ ರಿವರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಎಲ್ಲಿಂದ ರಿವರ್ಸ್ ಆಗುತ್ತೆ ಗೊತ್ತಾಗಲ್ಲ. ಸೊ ಸಿಂಪಲ್ ಇಷ್ಟೇ, ಈಗ ಸಿಂಪಲಾಗಿ ಇಟ್ಬಿಡಿ. ಯಾಕಂದ್ರೆ ನನಗೂ ಒಂದು ದಿವಸ ಗ್ಯಾಪ್ ಆಗಿದೆ. ಸೊ ಲೆವೆಲ್ ಅಂತೂ ಇಷ್ಟು ಹೇಳಿದ್ದೀನಿ, ಪುಟ್ ಸೈಡು ಶೋರಾಗಿ ಇಟ್ಕೊಂಬಿಡಿ. ಇಲ್ಲ ಅಂತ ಮಾರ್ಕೆಟ್ ಮತ್ತು ಸ್ಪೆಂಡ್ ಮಾಡಿದ್ರು ಹೇಳಿಕ್ಕಾಗಂಗಿಲ್ಲ ಈ ವೀಕು. ಅದಕ್ಕೆ ನಾನು ನಿಮಗೆ ಯಾವಾಗ ಅಂತಂದರೆ ಫೆಬ್ರವರಿ 1 ಬಜೆಟ್ ಡೇ ಇದೆ, ಬಿಟ್ಬಿಡಿ ಅಂತ ಹೇಳಿದ್ದೆ. ಅದಂತೂ ದೊಡ್ಡ ಮೂಮೆಂಟ್ ಬಂದಿದೆ. ಸೆಕೆಂಡು ಮತ್ತು ಥರ್ಡ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಅಂತ. ಇದು ನೋಡಿ ಈ ರೀತಿ ಹೀಗೆ ಆಗ್ತಾ ಇರುತ್ತೆ. ಸೊ ಇದು 4ನೇ ತಾರೀಕು ಹಾಗೆ ಹೋಗಿದೆ ಸೈಡ್ ವೇಸೆ. ಸೊ 5th ಡೇ ನಾಳೆ ನೋಡೋಣ ಏನಾಗುತ್ತೆ ಅಂತ. ಇದು ಬ್ರೇಕಾಗಿ ಇಲ್ಲಿ ಮೇಲ್ಗಡೆಯಿಂದ ಬ್ರೇಕಾಗಿ ಕೆಳಗೆ ಬಂದರೆ ಇದು ಸಕ್ಸಸ್ಫುಲ್ ಅಂದ್ಕೊಳ್ಳಿ. ಸೊ ಇದೇನಾದರೂ ಬ್ರೇಕಾಗಿ ಕೆಳಗಡೆ ಬ್ರೇಕ್ ಮಾಡ್ದಂಗೆ ಮಾಡಿ ಒಂದೊಂದು ಸತಿ ಮೇಲೆ ಹೋಗೋ ಚಾನ್ಸಸ್ಸು ಕಾಣಿಸುತ್ತೆ. ಬಟ್ ಇದು ಮಾತ್ರ ಇಲ್ಲಿ ಎಂಡ್ ಇದೆ ಕಾಲಿಗೆ. ಬಟ್ ಪುಟ್ ಸೈಡಿಗೆ ಎಂಡ್ ಇಲ್ಲ. ಪುಟ್ ಸೈಡಿಗೆ ಎಂಡ್ ಕಾಣಿಸ್ತಾ ಇರೋದು ಡೈರೆಕ್ಟಾಗಿ 430 ಲೆವೆಲೇ. ಸೊ ಇಲ್ಲಿ ತುಂಬ ಲೆವೆಲ್ಸ್ ಇದೆ ಕೆಳಗಡೆ ಹೋಗೋಕ್ಕೆ. ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಇದೆ, ಅದೊಂದು ಹೆಡ್ ಹಾಕಿದೆ. ಸೊ ಇಷ್ಟೇ ಕ್ಯಾನಲೈಸ್ ಮುಗಿಸ್ಬಿಡೋಣ. ಬೇಕಾದ್ರೆ ಮತ್ತೆ ನಾಳೆ ಏನಾದರೂ ಒಳ್ಳೆ ಮೂಮೆಂಟ್ ಕೊಟ್ಟರೆ ಚೆನ್ನಾಗಿ ಮತ್ತೆ ಅನಾಲಿಸಿಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.